ಏನಪ್ಪಾ ಅಪ್ಪ ಅಮ್ಮ ಇಬ್ರು ಹುಷಾರಾಗವ್ರ? ಅಮ್ಮಂಗೆ ಬೆನ್ನೋವು ಅಂತ ಅಂತಿದ್ರಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದ? ಹ್ಞೂ ಅಕ್ಕ, ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೋದೆ. ಇಬ್ರು ಇವಾಗ ಚೆನ್ನಾಗವ್ರೆ. ಬಿಸ್ನೆಸ್ ಮಾಡ್ತೀನಿ ಅಂತಿದ್ದಲ್ಲ, ಎಲ್ಲಿ ಗಂಟ ಬತ್ತಪ್ಪ? ಅಕ್ಕ ಇನ್ನೇನು ಕೊನೆ ಅಂತಕ್ಕೆ ಬಂತು ಕಣಕ್ಕ ಬಿಸ್ನೆಸ್. ಆದರೆ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಬರ್ತಾ ಇದೆ. ಒಂದು 50,000 ಸಾಲ ಇಸ್ಕೊಡ್ತೀಯ ಬಾವಂಗೆ ಹೇಳ್ಬಿಟ್ಟು. ನೋಡಪ್ಪ, ಸಾಲ ಕೇಳ್ಕೊಂಡು ಮನೆ ಹತ್ರ ಬರ್ತೀನಿ ಅಂದ್ರೆ ನೀವು ಬರಲೇಬೇಡ. ನಿಮ್ಮ ಬಾವನ್ಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ನೋಡಪ್ಪ, ಇನ್ನೊಂದ್ಸಲ ಏನಾದ್ರು ದುಡ್ಡು ಗಿಟ್ಟು ಕೇಳ್ಕೊ ಬಂದ್ರೆ ಅಕ್ಕ ತಮ್ಮ ಸಂಬಂಧನೂ ಇಲ್ಲ, ತವ್ರ ಮನೆ ಸಂಬಂಧನೂ ಬೇಡ. ಏನೋ ಮಗ, ನಿಮ್ಮ ಅಕ್ಕ ಹಿಂಗನ್ಬಿಟ್ರು. ಏನೋ ಕಷ್ಟ ಇರ್ಬೇಕು ಬಿಡು ಮಗ. ಏನೋ ಮಗ, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಮಗ, ನಮ್ಮ ಅಕ್ಕನೇ ಕಾಲ್ ಮಾಡ್ತಾವಳು ನೋಡು ಮಗ. ಹಲೋ, ಹೇಳಕ್ಕ. ಹಲೋ ಪ್ರಸು, ಕೋಪದಲ್ಲಿ ಬೈದೆ ಅಂತ ಬೇಜಾರು ಮಾಡ್ಕೋಬೇಡ, ಮನೆ ಹತ್ರಕ್ಕೆ ಬಾರಪ್ಪ. ಹೌದಾ, ಇವಾಗಲೇ ಬರ್ತೀನಿ ಕಣಕ್ಕ. ಪ್ರಸು, ನಾನು ಅವಾಗಲೇ ಬೈದೆ ಅಂತ ಬೇಜಾರು ಮಾಡ್ಕೋಬೇಡ ಕಣಪ್ಪ. ನೀನು ಭಾವನ ಹತ್ರ ಸಾಲ ಕೇಳಿ ನೀನು ಚಿಕ್ಕವನಾಗೋದು ನನಗೆ ಇಷ್ಟ ಇಲ್ಲ ಕಣಪ್ಪ, ಅದಕ್ಕೆ ಹಂಗಂತ ಅಂದೆ. ಬೇಜಾರೇನಿಲ್ಲ ಕಣಕ್ಕ, ನೋಡ್ದೆ ಮಗ ನಮ್ಮ ಅಕ್ಕನ ಮನಸ್ಸು ಎಷ್ಟು ಒಳ್ಳೇದು ಅಂತ. ಪ್ರಸು, ನನ್ನ ಹತ್ರ 50,000 ರೂಪಾಯಿ ಐತೆ, ನೀನು ಕೊಡ್ತೀನಿ. ಬಿಸ್ನೆಸ್ಗೆ ಯೂಸ್ ಮಾಡ್ಕೊಳಪ್ಪ, ನಿನಗೆಲ್ಲ ಒಳ್ಳೇದಾಗುತ್ತೆ.